ಅಲ್ಲಿ ಕುಂತು ಕಾವು ಕೊಡ್ತಿತ್ತು. ಅದು ಹಾರಿ ಹೋಗಿತ್ತು. ಅದೇ ಸಮಯದೊಳಗೆ ಒಂದು ಕೋಗಿಲೆ ಬಂತು. ಆ ಕಾಗೆಯ ಗೂಡಿನೊಳಗೆ ತನ್ನದು ಕೂಡ ಒಂದು ತತ್ತಿ ಇಟ್ಟು ಕೋಗಿಲೆ ಹಾರಿ ಹೋತು. ಬಂತು ಕಾಗೆ, ತತ್ತಿ ಒಂದಿದ್ದಿದ್ದಿಲ್ಲ, ಎರಡಿದ್ದು. ಓಹೋ, ಇದು ನಂದ ತತ್ತಿ ಇರಬಹುದು ಅಂತ ತಿಳ್ಕೊಂಡು ಎರಡೂ ತತ್ತಿ ಮೇಲೆ ಕುಂತು ಕಾವು ಕೊಡ್ತು ಕಾಗೆ. ದಿವಸಲ್ಲ, 2 ದಿವಸ ಅಲ್ಲ, ಹಲವಾರು ದಿವಸ ಕಾವು ಕೊಡ್ತು. ಮುಂದೆ ತತ್ತಿ ಒಡಿತು. ಎರಡೂ ಮರಿಗಳು ಹೊರಗೆ ಬಂದು, ಮರಿಗಳು ದೊಡ್ಡ ಆದಂಗೆ ಆ ಕಾಗಿ ಮರಿ ಕಾವು ಕಾವು ಅಂತ ಕರ್ಕಶವಾಗಿ ಕೂಗ್ತಿತ್ತು. ಕೋಗಿಲೆ ಮರಿ ಕುಹು ಕುಹು ಅಂತ ಇಂಪಾಗಿ ಕೂಗ್ತಿತ್ತು. ಇದು ಯಾರು ನೋಡಕತ್ತಿದ್ರು ಅಂತಂದ್ರೆ ಆ ತಾಯಿ ಕಾಗೆ ನೋಡಕತ್ತಿತ್ತು. ತನ್ನ ಮರಿನ ಒಮ್ಮೆ ನೋಡ್ತಿತ್ತು, ಕೋಗಿಲೆ ಮರಿನ ಒಮ್ಮೆ ನೋಡ್ತಿತ್ತು. ತನ್ನ ಮರಿನ ಒಮ್ಮೆ ನೋಡ್ತಿತ್ತು, ಕೋಗಿಲೆ ಮರಿನ ಒಮ್ಮೆ ನೋಡ್ತಿತ್ತು. ಇದು ನೋಡುವಾಗ ಅಲ್ಲಿ ಇನ್ನೊಬ್ಬರು ಪ್ರತ್ಯಕ್ಷ ಆದರು. ಯಾರು? ದೇವರು ಪ್ರತ್ಯಕ್ಷ ಆದರು. ಆ ದೇವರು ಆ ತಾಯಿ ಕಾಗೆಗೆ ಅಂತಾರಂತ, ಏ ತಾಯಿ ಕಾಗೆ, ನೋಡು ನಿನ್ನ ಮಗು ಕಾವು ಕಾವಂತ ಕೆಟ್ಟದಾಗಿ ಕೂಗ್ತದ. ಕೋಗಿಲೆ ಮರಿ ಎಷ್ಟು ಇಂಪಾಗಿ ಕುಹು ಕುಹು ಅಂತ ಕೂಗ್ತದ. ಅದಕ್ಕೆ ನಿನ್ನ ಮರಿಗೂ ಆ ಕೋಗಿಲೆ ಮರಿ ಅಂತ ಕಂಠ ಕೊಡಲೇನು, ಧ್ವನಿ ಕೊಡಲೇನು ಅಂತ ದೇವರು ಕೇಳಿದಾಗ ಆ ತಾಯಿ ಕಾಗೆ ಅಂತಂತ, ದೇವರ ಬೇಡಪ್ಪ ನಮಗೆ. ಯಾಕಂತಂದ್ರೆ ನನ್ನ ಧ್ವನಿನೂ ಹಂಗೆ ಅದ, ನಮ್ಮ ಅಪ್ಪಂದು ಹಂಗೆ ಇತ್ತು, ನಮ್ಮ ಅಜ್ಜಂದು ಹಂಗೆ ಇತ್ತು, ನಮ್ಮ ಮುತ್ತಜ್ಜಂದು ಹಂಗೆ ಇತ್ತು. ಅದಕ್ಕೆ ನನ್ನ ಮರಿನೂ ಕೂಡ ಕಾವು ಕಾವಂತನ ಕೂಗ್ತದ. ಆದ್ರೆ ನಮಗೆ ಕೋಗಿಲೆ ಅಂತ ಕಂಠ ಇದ್ದಿದ್ದಿಲ್ಲ ಅಂದ್ರೆ ಏನಾಯ್ತು? ಆ ಮಧುರ ಕಂಠದ ಧ್ವನಿಯನ್ನು ಕೇಳಾಕ ಕಿವಿ ಕೊಟ್ಟಿಯಲ್ಲ ಸಾಕು, ನಮಗೆ ಅದ್ರದಾಗ ಸಮಾಧಾನ ಅದ. ಜೀವನದೊಳಗೆ ಮನುಷ್ಯನಿಗೂ ಕೂಡ ಏನು ಅದ ಅದರೊಳಗೆ ಸಮಾಧಾನ ಇರ್ತಕ್ಕಂಥ ಬುದ್ಧಿ ಇರಬೇಕು. ಅಂದಾಗ ಶಾಂತಿ, ನೆಮ್ಮದಿ, ಸುಖವನ್ನು ಕಾಣಲಿಕ್ಕೆ ಸಾಧ್ಯ. ಇಂಥ ಮಠ ಮಂದಿರ, ಇಂಥ ಧರ್ಮಸಭೆಗಳು, ಇಂಥ ಪೂಜ್ಯರ ಜಗದ್ಗುರುಗಳ ಆಶೀರ್ವಚನ ಉದ್ದೇಶ ಏನಿರ್ತದೆ ಗೊತ್ತದೆ? ಏನು? ಕೇವಲ ರೊಕ್ಕ ಗಳಿಸೋದ್ರೊಳಗೆ ದುಡಿದು ದಣದು ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿಪ್ಪ. ಬಸವಣ್ಣವರು ಕಾಯಕವೇ ಕೈಲಾಸ ಅಂಥೇಳಿ ಅಂದರೆ ಮೈ ಮುರಿದು ದುಡೀರಿ, ಎಷ್ಟು ಬರ್ತದ ಅಷ್ಟರೊಳಗೆ ಆನಂದದಿಂದ ಇರ್ರಿ, ಶಾಂತಿಯಿಂದ ಇರ್ರಿ, ನೆಮ್ಮದಿಯಿಂದ ಇರ್ರಿ, ಸುಖದಿಂದ ಇರ್ರಿ. ಆದರೆ ದುರಾಶೆಯನ್ನು ಮಾಡಿ ಜೀವನದ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಡ್ರಪ್ಪ ಅಂತ ತಿಳ್ಕೊಂಡು ಇಂಥ ಧರ್ಮದ ಸಂದೇಶವನ್ನು ಕೊಡುವುದರ ಸಲುವಾಗಿಯೇ ಇಂಥ ಮಠದ ಸ್ವಾಮಿಗಳು ಧರ್ಮೋಪದೇಶಗಳು ಇರ್ತವೆ. ಒಂದು ಕೊನೆಯದಾಗಿ ಮಾತು ಹೇಳ್ತೇನೆ ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರಿಗೆ. ಏನ್ರಪ್ಪ, ಮಠ ಉಳಿಬೇಕು, ಮಠ ಬೆಳಿಬೇಕು. ಯಾಕೆ ಅಂತಂದ್ರೆ ಮಠಗಳು ಅಂತಂದ್ರೆ ಕೇವಲ ಒಂದು ಕಟ್ಟಡ ಅಲ್ಲ, ಮಠ ಅಂತಂದ್ರೆ ಕೇವಲ ಅದೊಂದು ಆಸ್ತಿ ಅಲ್ಲ. ಮಠ ಅಂತಂದ್ರೆ ಇಡೀ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಶಕ್ತಿಯ ಕೇಂದ್ರ ಅವು. ಇಲ್ಲಿ ಬಂದಾವ ಮಕ್ಕಳು, ನನಗೆ ಭಾಳ ಖುಷಿ ಅನ್ನಿಸ್ತು. ನೋಡ್ರಿ, ಮಠಕ್ಕೆ ಏನಿತ್ತು? ಅಪ್ಪವರು ತಮ್ಮ ಪೂಜಾ ಬಲದಿಂದ, ಅನುಷ್ಠಾನ ಬಲದಿಂದ ಇವತ್ತೇನೆಲ್ಲ ಮಾಡ್ಯಾರ ಹೇಳಿದ್ರೆ ಅಜ್ಜಾರ, ಏ ಮಠ ಭಾಳ ಚಂದ ಕಟ್ಸ್ಯಾರ್ರಿ, ಒಳಗೆ ಕುಂತರು ಸಾಕು. ಅಲ್ಲೇನು, ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಸಕಾರಾತ್ಮಕ ತರಂಗಗಳು ಅಷ್ಟು ಅದ್ಭುತ ಅದ ರೀ, ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡ್ತದ ಅಂಥೇಳಂದ್ರು. ಮಠ ಕಟ್ಟ್ಯಾರ, ಜಮೀನು ಮಾಡ್ಯಾರ. ಅಷ್ಟೇ ಅಲ್ಲದೇನೆ ಇನ್ನೊಂದು ದೊಡ್ಡ ಕೆಲಸ ಮಾಡ್ಯಾರ ಅಪ್ಪವರು. ಏನು ಅಂತಂದ್ರೆ ಒಂದು ಸಾಲಿ ತೆಗ್ದಾರ. ಆ ಮಕ್ಕಳು ಇಲ್ಲಿ ಬಂದು ಕುಂತಾರ. ಮಠಗಳು ಏನು ಮಾಡ್ತವ ಅಂತಂದ್ರೆ ಕೇವಲ ಶಿಕ್ಷಣ ಅಷ್ಟೇ ಕೊಡುವುದಿಲ್ಲ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ತಾರೆ. ಹೆಂಗೆ ಅಂತಂದ್ರೆ ನಾಳೆ ಮಕ್ಕಳು ದೊಡ್ಡವರಾದ ಮೇಲೆ ಅವರು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ವಕೀಲರಾಗಲಿ, ರಾಜಕಾರಣಿ ಏನೇ ಆಗಲಿ ಅವು ಅನ್ಬೇಕು, ಅಪ್ಪ ಅನ್ಬೇಕು, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡಬೇಕು. ಇಂಥ ಮಕ್ಕಳು ತಯಾರಾದ್ರೆ ಹಡದ ಹೊಟ್ಟಿ ಥಂಡಗಿರ್ತದ. ಯಾವಾಗ ಹೆಂಡತಿ ಮಗ್ಗಲಕ್ಕೆ ಬಂದಳು, ಅವ್ವ ಅಪ್ಪನ ಹೊರಗೆ ಹಾಕಿದ್ರೆ ಹಡ್ದವ್ರ ಹೊಟ್ಟಿ ಥಂಡಗಿರ್ತದೇನು? ಇರಾಕ ಸಾಧ್ಯ ಇಲ್ಲ.
ಅದಕ್ಕೆ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಇರ್ತದೆ. ನಿಮಗೊಂದು ಮಾತು ಹೇಳ್ತೀನಿಪ್ಪ, 1908ನೇ ಇಸ್ವಿಯೊಳಗೆ 21,300 ಮಠಗಳಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ತಮಿಳ್ನಾಡು ಸೇರಿ. ಈಗ ಉಳಿದಿದ್ದು ಕೇವಲ 3,000 ಮಠಗಳು ಉಳಿದಾವ. ಕೇವಲ 3,000 ಮಠ ಉಳಿದಾವ. ಆ 3,000 ಮಠದೊಳಗೆ 2,000 ಮಠಕ್ಕೆ ಸ್ವಾಮಿಗಳು ಅದಾರ, ಇನ್ನೂ 1,000 ಮಠ ಹಾಳಾಗಿ ಹೋಗಾಕತ್ತವ. ಇವತ್ತು ನಮ್ಮ ಧರ್ಮ ಯಾಕೆ ನಾಶವಾಗಿ ಹೋಗಾಕತ್ತದ, ಯಾಕೆ ಅಧಪತನಕ್ಕೆ ಬೀಳಾಕತ್ತವ ಅಂತಂದ್ರೆ ಮಠಗಳು ಹಾಳಾಗಿದ್ದ ಕಾರಣಕ್ಕಾಗಿ ಸಮಾಜ ಹಾಳಾಗಕತ್ತದ. ಮಠಗಳು ಎಷ್ಟು ಇರ್ತಾವ ಅಷ್ಟು ಸಮಾಜಕ್ಕೆ ಸಂಸ್ಕಾರ ಇರ್ತದೆ, ಆಚಾರವಿರ್ತದೆ, ವಿಚಾರ ಇರ್ತದೆ. ಏ ತಮ್ಮ, ಹಣಿ ಮೇಲೆ ವಿಭೂತಿ ಹಚ್ಕೋರು, ಕೊಳ್ಳಾಗ ರುದ್ರಾಕ್ಷಿ ಹಾಕೋ, ಲಿಂಗ ಕಟ್ಕೋ, ಲಿಂಗ ಪೂಜೆ ಮಾಡ್ಕೋ, ಅವ್ವ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡು, ಗುರು ಹಿರಿಯರಿಗೆ ಕಿಮ್ಮತ್ತು ಕೊಡು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಬುದ್ಧಿ ಹೇಳ್ತಕ್ಕಂಥ ಸ್ವಾಮಿಗಳೇ ಇದ್ದಿದ್ದಿಲ್ಲ ಅಂತಂದ್ರೆ ಸಮಾಜ ಹಾಳಾಗ್ತದೆ. ಅದಕ್ಕೆ ಇವತ್ತು ಮಸೂತಿ ಅಷ್ಟೇ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಭಾಳ ಪುಣ್ಯ ಮಾಡ್ಯಾವ. ಯಾಕೆ ಭಾಳ ಪುಣ್ಯ ಮಾಡ್ಯಾವ ಎಲ್ಲ ಊರ ಅಂತಂದ್ರೆ ಪ್ರಭುಕುಮಾರ ಶಿವಾಚಾರ್ಯರಂಥ ಒಬ್ಬ ಯೋಗ್ಯ ಸ್ವಾಮಿಗಳನ್ನು ಪಡ್ಕೊಂಡರಲ್ಲ, ಅದಕ್ಕೆ ಈ ಊರುಗಳೆಲ್ಲ ಭಾಳ ಪುಣ್ಯ ಮಾಡ್ಯಾವ. ಅದಕ್ಕೆ ಆ ಪೂಜ್ಯರ ಮೇಲೆ ಭಕ್ತಿಯನ್ನು ಇಟ್ಟು, ಶ್ರದ್ಧೆಯನ್ನು ಇಟ್ಟು, ಧರ್ಮದ ಕಾರ್ಯಗಳನ್ನು ಮಾಡ್ತಾ, ಸಮಾಜದ ಅಭಿವೃದ್ಧಿಯನ್ನು ಮಾಡ್ತಾ, ಪರಸ್ಪರ ಯಾವುದೇ ಜಾತಿ ಭೇದ ಭಾವ ಮಾಡದೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅನ್ನೋ ರೀತಿಯೊಳಗೆ ಒಂದಾಗಿ ಚೆಂದಾಗಿ ಬಾಳಿ ಬದುಕಿದ್ರೆ ಈ ಭೂಮಿ ಮೇಲೆ ನಾವು ಹುಟ್ಟಿದ್ದು ಸಾರ್ಥಕ ಎಂತ.